planting 12 lakhs of trees city ನಲ್ಲಿ. ಉತ್ತರ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ಜಾಗ ಖಾಲಿ ಇದೆ ಅಲ್ವಾ? ಸಾವಿರಾರು ಜನಕ್ಕೆ ಅನ್ನ ಹಾಕ ರೈತರುಗಳು ಇವತ್ತು ನೋಡಪ್ಪ ಎಲ್ಲ ಬೀದಿಲಿ ಅನ್ನ ಬೇಯಿಸ್ಕೊಂಡು ತಿಂತಾವ್ರೆ. ಇವ್ರ ಬಾಳಿಗೆ ಮಣ್ಣು ಹಾಕ, ಇವ್ರ ಬಾಯಿಗೆ ಮಣ್ಣು ಹಾಕ, ಮಕ ತಗೋಗಿ ಮಕಾಡೆಗೆ ಹಾಕ. ದಿನೇಶ್ ಕುಮಾರ್ ಅವರು ಮಹಾನುಭಾವ, PMICPಯ ಚೇರ್ಮನ್ ಆಗಿ ಏನೇನು ಮಾಡಿದ್ರು ಮಹಾನುಭಾವ. ಈಗ ಇಲ್ಲಿ ಬಂದವರೇ ರಾಮನಗರ ಜಿಲ್ಲೆ ಬದಲಾವಣೆ ಮಾಡಿ ಅದೇನ್ ದೇವಸ್ಥಾನಗಳಿಗೆ ಹೋಗ್ತಾರೋ, ಅದ್ ಯಾವ್ಯಾವ ಗುರುಗಳನ್ನ ಇಟ್ಕೊಂಡವರು, ಅದೇನ್ ದೇವರು ಯಾವಾಗ ಏನ್ ಮಾಡ್ತಾರೋ ನೋಡ್ಬೇಕು ನಾವು. ಇವತ್ತು ಈ ಕಲಿಯುಗದಲ್ಲಿ ಆ ದೇವರು ನಿಜಕ್ಕೂ ಇದ್ರೆ ಇವತ್ತು ನಿಮ್ ಕಣ್ಣಲ್ಲಿ ನೀರು ಹಾಕೊಂಡೇ ಇದ್ದೀರಿ. ಎಷ್ಟು ಕುಟುಂಬಗಳು ಹಾಳಾಗಿದ್ದಾವೆ ನಾನು ಹೇಳೋದು ಬೇಕಾಗಿಲ್ಲ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಎಲ್ಲರ ದೃಷ್ಟಿ ಇವತ್ತು ಕೇಂದ್ರೀಕೃತವಾಗಿತ್ತು ಬಿಡದಿ ಟೌನ್ಶಿಪ್ ವಿಚಾರವಾಗಿ. ಏನು ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಹಾಗೂ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ನಡುವೆ ನಡೀತಾ ಇರುವಂತಹ ಈ ಒಂದು ಜಿದ್ದಾಜಿದ್ದಿನ ಕಾಳಗಕ್ಕೆ, ಬೈರ್ಮಂಗಲಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಬರ್ತಾರಾ DK ಶಿವಕುಮಾರ್ ಅವರು ಅಥವಾ ಬರೋದಿಲ್ವಾ? DK ಶಿವಕುಮಾರ್ ಅವರನ್ನ ಹೊರತುಪಡಿಸಿ ಈಗ ಕೇಂದ್ರ ಸಚಿವರಾದಂಥ ಏನು ಕುಮಾರಸ್ವಾಮಿ ಅವರು ಬಂದಂಥ ಪಕ್ಷದಲ್ಲಿ ಅಲ್ಲಿನ ಸ್ಥಿತಿಗತಿಗಳು ಏನಾಗ್ಬೋದು? ಎಲ್ರಿಗೂ ಕೂಡ ಒಂದು ರೀತಿ ಇವತ್ತಿನ ಬೆಳವಣಿಗೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬೈರ್ಮಂಗಲಕ್ಕೆ ಬರ್ತಾರಾ ಅಥವಾ ಏನಾಗ್ಬೋದು? ಕುಮಾರಸ್ವಾಮಿ ಅವರು ಬಂದ್ರೆ ಅಲ್ಲೊಂದಷ್ಟು ವಿರೋಧಗಳು ವ್ಯಕ್ತ ಆಗ್ಬೋದ? ಈ ಎಲ್ಲ ಅಂತೆ ಕಂತೆಗಳೆಲ್ಲವೂ ಕೂಡ ಇದ್ದಂಥ ಇವತ್ತಿನ ಒಂದು ಏನು ಬೆಳವಣಿಗೆ ಇದೆಯಲ್ಲ, ಆ ಬೆಳವಣಿಗೆಯ ಪೈಕಿ ಬೆಳಗ್ಗೆಯಿಂದ ಗಮನಿಸೋದಾದ್ರೆ ನೋಡಿ, ಕುಮಾರಸ್ವಾಮಿ ಅವರು ಇವತ್ತು ಬರ್ತಾರೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮಾತನಾಡೋದಕ್ಕೆ. ರೈತರ ಸಮಸ್ಯೆ ಇದು, ಬನ್ನಿ ರೈತರ ಬಳಿನೇ ಮಾತನಾಡೋಣ, ಬನ್ನಿ ನೀವು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ನೀವು ಬೈರ್ಮಂಗಲಕ್ಕೆ ಬನ್ನಿ, ಅಲ್ಲೇ ಕುತ್ಕೊಂಡು ಮಾತನಾಡೋಣ ಅಂತೇಳಿ ಇಲ್ಲಿ ಪತ್ರ ಮುಖೇನ ಒಂದಷ್ಟು ಲೆಟರ್ ವಾರ್ ಕೂಡ ನಡೆಯುತ್ತೆ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ನಡುವೆ. ಈ ಲೆಟರ್ ವಾರ್ ಕೂಡ ನಡೆಯುತ್ತೆ. ಮೊದಲು ಕುಮಾರಸ್ವಾಮಿ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ರು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಬನ್ನಿ ನೀವು ವಿಧಾನಸೌಧಕ್ಕೆ ಅಲ್ಲಿ ಚರ್ಚೆ ಮಾಡೋಣ, ಕುತ್ಕೊಂಡು ಚರ್ಚೆ ಮಾಡೋಣ ಅಂತೇಳಿ. ಅದಾದ ನಂತರ ಅದೇ ವಿಧಾನಸೌಧದಲ್ಲೇ ಮಾಧ್ಯಮದವರಿಗೆ ಏನು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಕುಮಾರಸ್ವಾಮಿ ಅವರಿಗೆ ನಾನು ಹೇಳಿ ಕಳಿಸಿದೆ, ಬಟ್ ಬರಲಿಲ್ಲ, ಅವರು ಚರ್ಚೆಗೆ ಬರಲಿಲ್ಲ, ಅವರ ಅನುಭವಿ ಶಾಸಕರನ್ನಾದರೂ ಕಳಿಸಿ ಮಾತನಾಡೋಣ ಮುಂದಿನ ಅಧಿವೇಶನದಲ್ಲಿ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಟಾಂಗ್ ಕೊಡುವ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಮತ್ತೆ ಈ ಲೆಟರ್ ವಾರ್ ಮತ್ತೆ ನಡೆಯುತ್ತೆ. ಏನ್ ಲೆಟರ್ ವಾರ್ ನಲ್ಲಿ ಏನ್ ತಿಳಿಸ್ತಾರೆ ಅಂದ್ರೆ, 4 ಗೋಡೆ ಅಂದ್ರೆ ವಿಧಾನಸೌಧಕ್ಕೆ ಏನು ಮುಖ್ಯಮಂತ್ರಿಗಳು ಆಹ್ವಾನವನ್ನು ಕೊಡ್ತಾರ, 4 ಗೋಡೆ ಕುತ್ಕೊಂಡು ವಿಧಾನಸೌಧದಲ್ಲಿ ಮಾತನಾಡೋದು ಬೇಡ, ಈ ಸಮಸ್ಯೆ ಇರ್ತಕ್ಕಂಥದ್ದು ರೈತರ ಸಮಸ್ಯೆ, ಹಾಗಾಗಿ ನೀವು ಬೈರ್ಮಂಗಲಕ್ಕೆ ಬನ್ನಿ, ರೈತರ ಸಮ್ಮುಖದಲ್ಲಿ ಕುತ್ಕೊಂಡು ಚರ್ಚೆ ಮಾಡೋಣ, ಇದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡೋಣ ಬನ್ನಿ ಅಂತೇಳಿ ಕುಮಾರಸ್ವಾಮಿ ಅವರು ಪತ್ರ ಮುಖೇನ ಮತ್ತೆ ಲೆಟರ್ ವಾರ್ ನಡೆಯುತ್ತೆ. ಪತ್ರ ಮುಖೇನ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡ್ತಾರೆ. ಎಲ್ಲರ ಕೇಂದ್ರೀಕೃತವಾಗಿತ್ತು ಇವತ್ತು ಎಲ್ಲರ ದೃಷ್ಟಿ ಬೈರಮಂಗಲಕ್ಕೆ ಮುಖ್ಯಮಂತ್ರಿಗಳು ಬರ್ತಾರಾ ಇಲ್ವಾ ಅಂತೇಳಿ. ಫೈನಲಿ ಬರಲಿಲ್ಲ. ಆದ್ರೆ ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಎಲ್ಲೋ ಒಂದು ಕಡೆ ಅಚ್ಚರಿ ಕಾದಿತ್ತ. ಯಾಕಂದ್ರೆ ಈ ದೃಶ್ಯಗಳನ್ನು ನೋಡಿದ್ರೆ ನಿಮಗೂ ಕೂಡ ಹಾಗೆ ಅನ್ಸುತ್ತೆ. ಆ ದೃಶ್ಯ ತೋರಿಸ್ತೀವಿ, ಒಮ್ಮೆ ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ಇದು ಕುಮಾರಸ್ವಾಮಿ ಅವರು ಬೈರಮಂಗಲ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬೈರಮಂಗಲದ ರೈತರ ಜೊತೆ ಮಾತನಾಡೋದಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೆಂಪು ಬಾವಟವನ್ನ ತೋರಿಸುವ ಮೂಲಕ ಅವರನ್ನ ಈ ರೀತಿ ಆಹ್ವಾನವನ್ನ ನೀಡಿರುವಂಥದ್ದು. ಒಂದಷ್ಟು ಜನ ಭೂಮಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಅವರೆಲ್ಲ ಈ ರೀತಿ ಬಿಡದಿ ಟೌನ್ಶಿಪ್ನ ಪಿತಾಮಹ ನೀವು, ಬಿಡದಿ ಏನು ರೆಡ್ ಝೋನ್ನ ಪಿತಾಮಹ ನೀವು ಅಂತೇಳಿ, ಹಾಗಾಗಿ ಕೆಂಪು ಬಾವುಟವನ್ನು ತೋರಿಸುವ ಮೂಲಕ HD ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ವಿರೋಧದ ಮೂಲಕ ಆಹ್ವಾನ ಮಾಡಿಕೊಂಡ್ರು. ಜೊತೆಯಲ್ಲಿ ಅದಾದ ನಂತರ ವೇದಿಕೆಗೆ ಬರುವಂಥ ಸಂದರ್ಭದಲ್ಲಿ ಅದ್ಭುತವಾದಂಥ ಒಂದು ದೃಶ್ಯ ಅಂತ ಹೇಳ್ಬೋದು. ಯಾಕಂದ್ರೆ ರಾಷ್ಟ್ರಕವಿ ಕುವೆಂಪು ಅವರ ಆ ಒಂದು ಸಾಹಿತ್ಯ ಇದೆಯಲ್ಲ, ಉಳುವ ಯೋಗಿಯ ನೋಡಲಿ, ಆ ದೃಶ್ಯಗಳನ್ನು ನೋಡೋದೇ ಒಂದು ರೀತಿ ರೋಮಾಂಚನವಾಗಿತ್ತು. ಯಾಕಂದ್ರೆ ಎಲ್ಲ ರೈತರುಗಳು ತಮ್ಮ ಏನು ಆ ಹಸಿರು ಶಾಲನ್ನ ಹಿಡಿದು ಆ ಒಂದು ಭಂಗಿನಲ್ಲಿ, ಆ ಒಂದು ಸಾಲಿಗೆ, ಆ ಒಂದು ಗೀತೆಗೆ ಅವರು ತೋರಿಸಿದಂಥ ಆ ಒಂದು ಬೆಂಬಲ, ಕುಮಾರಸ್ವಾಮಿ ಅವರಿಗೆ ತೋರಿಸಿದಂಥ ಬೆಂಬಲ, ಅದೆಲ್ಲವೂ ಕೂಡ ನಿಜಕ್ಕೂ ಕುಮಾರಸ್ವಾಮಿ ಅವರ ಈ ಒಂದು ಗೈರತ್ತು ಅಥವಾ ಕುಮಾರಸ್ವಾಮಿ ಅವರ ಈ ಹವಾ ನೋಡಿ ನಿಜಕ್ಕೂ DK ಶಿವಕುಮಾರ್ ಅವರ ಸರ್ಕಾರ ನಡಗಿತಾ ಗೊತ್ತಿಲ್ಲ. ಆ ದೃಶ್ಯಗಳನ್ನ ಒಮ್ಮೆ ತೋರಿಸ್ತೀವಿ, ಅದನ್ನು ಕೂಡ ನೋಡ್ಕೊಂಬನ್ನಿ.
ನೋಡಿದ್ರಲ್ಲ, ಇದು ಕುಮಾರಸ್ವಾಮಿ ಅವರಿಗೆ ರೈತರು ಬೈರಮಂಗಲದಲ್ಲಿ ರೈತರು ನೀಡಿದಂಥ ಅದ್ಭುತವಾದಂಥ ಒಂದು ಗೌರವ ಅಂತ ಹೇಳ್ಬೋದು. ಇದ್ರ ಜೊತೆನಲ್ಲೇ ರೈತರು ಒಂದಷ್ಟು ನೋಡಿ ಬೈರಮಂಗಲದಲ್ಲಿ ಅಂದರೆ ಏನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ನಮ್ಗೆ ಇರ್ತಕ್ಕಂಥ ಭೂಮಿಗಳನ್ನ ಕಿತ್ಕೊಂಡ್ಬಿಟ್ರೆ ನಾವು ಎಲ್ಲಿ ಹೋಗೋದು, ನಾವೆಲ್ಲಿ ನಮ್ಮ ಹೆಂಡತಿ ಮಕ್ಕಳನ್ನ ನಾವೆಲ್ಲಿ ಬೀದಿಗೆ ಬಿಡಬೇಕಾಗುತ್ತೆ ಎನ್ನುವಂಥ ಆಕ್ರೋಶವನ್ನು ಕೂಡ ಅಲ್ಲಿನ ರೈತರು ಹೊರ ಹಾಕಿದ್ರು. ಆ ಮೂಲಕ ಬೀದಿನಲ್ಲೇ ಅಡಿಗೆಗಳನ್ನ ಏನು ಇವತ್ತಿನ ಅಡಿಗೆಗಳನ್ನ ಮಾಡ್ಕೊಂಡು ತಿನ್ನುವಂತ ಒಂದು ಕೆಲಸ ಕೂಡ ಮಾಡಿದ್ರು. ಆ ವಿಡಿಯೋಗಳು ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಇವ್ರ ಬಾಯಿಗೆ ಮಣ್ಣಾಕ, ಇವ್ರ ಬಾಯಿಗೆ ಮಣ್ಣಾಕಿ ಮಕ ತಗೋಗ ಮಕಾಡೆಗಾಕ ಈ ರೈತರುಗಳಿಗೆಲ್ಲ ಬುದ್ಧಿ ಬಂದು ಎಲ್ಲರೂ ಒಗ್ಗಟ್ಟಾಗಿ ಬಂದು ಓಡಾಡ್ಕೊಂಡು ಎಲ್ಲ ರೈತರುಗಳು ಎಲ್ಲ ಬಂದು ಎಲ್ಲ ಕುತ್ಕೊಂಡು ವ್ಯವಹಾರ ಮಾಡಿ ನೋಡಿದ್ರಲ್ಲ, ರೈತರು ಯಾವ ರೀತಿಯಲ್ಲಿ ರಸ್ತೆನಲ್ಲೇ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ರು. ಜೊತೆಯಲ್ಲಿ ತಮ್ಮ ಆಕ್ರೋಶವನ್ನು ಕೂಡ ಸರ್ಕಾರದ ವಿರುದ್ಧ ಹೊರ ಹಾಕಿದ್ರು. ಜೊತೆಯಲ್ಲಿ ರೆಡ್ ಝೋನು ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಅವತ್ತಿಗೆ ಟೌನ್ಶಿಪ್ನ ಪಿತಾಮಹ ಅಂತ ಹೇಳಿ ಏನು ಹೇಳ್ತಾರಲ್ಲ, ರೆಡ್ ಝೋನ್ನ ತೆಗಿಬೇಕಾಗಿತ್ತು. ಅದು ಆ ಒಂದು ವಿಚಾರವಾಗಿ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಎಡವಟ್ಟು ಮಾಡಿದ್ರ ಗೊತ್ತಿಲ್ಲ. ಆ ವಿಚಾರವಾಗೂ ಒಂದಷ್ಟು ರೈತರಿಗೆ ಅಸಮಾಧಾನ ಇರುವಂಥದ್ದು. ಜೊತೆಯಲ್ಲಿ ಏನು ಈ ಭೂಮಿ ಈ ರೀತಿ ಬಿಡದಿ ಟೌನ್ಶಿಪ್ಗೆ ಕೊಡುವಂಥ ವಿಚಾರ ಇದೆಯಲ್ಲ, ಯಾರೊಬ್ರು ಕೂಡ 80% ಜನ ಒಪ್ಕೊಂಡಿದ್ದಾರೆ, 80% ಜನ ಒಪ್ಕೊಂಡ್ಬಿಟ್ಟಿದ್ದಾರೆ ಕೊಡೋದಕ್ಕೆ ಅಂತೇಳಿ ಏನು ಹೇಳ್ತಾರಲ್ಲ, ಅದನ್ನು ಸುತಾರಾಮ್ ಇಲ್ಲಿನ ರೈತರು ಒಪ್ಪೋದಿಲ್ಲ. ವೇದಿಕೆಯಲ್ಲಿ ಆ ಒಂದು ಆಕ್ರೋಶದ ಮಾತುಗಳು ಕೂಡ ರೈತರು ಕುಮಾರಸ್ವಾಮಿ ಅವರ ಮುಂದೆನೇ ಕೂಡ, ಅದರಲ್ಲೂ ಕೂಡ ಜನಾಂಗದ ಒಂದಷ್ಟು ಯುವತಿಯರು ಯುವಕರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಆ ದೃಶ್ಯಗಳನ್ನು ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. 80% ಒಪ್ಪಿದ್ದಾರೆ ಅಂತ ಹೇಳ್ತಿದಾರಲ್ವಾ, ಒಂದು ಸರ್ವೆ ನಡೆಸ್ಬಿಡೋಣ. ಜನ ಕುಂತ್ರೆ ಒಂದು ಸರ್ವೆ, ನಿಂತ್ರೆ ಒಂದು ಸರ್ವೆ ಮಾಡಿಸ್ತಿದಾರಲ್ವಾ. ನಿನ್ ಮನೆಯಲ್ಲಿ ಟಿವಿ ಎಷ್ಟಿದೆ, ನಿನ್ ಮನೆಯಲ್ಲಿ ಗಾಡಿ ಎಷ್ಟಿದೆ, ನಿನ್ ಮನೆಯಲ್ಲಿ ಪಾತ್ರೆ ಎಷ್ಟಿದೆ ಅಂತೆಲ್ಲ ಸರ್ವೆ ಮಾಡಿಸ್ತಿದಾರಲ್ವಾ. ಎಷ್ಟು ಜನ ರೈತರು ಒಪ್ಕೊಂಡಿದ್ದಾರೆ ಅಂತ ಒಂದು ಸರ್ವೆ ಮಾಡಿಸ್ಬಿಡೋಣ. 80% ಏನಾದ್ರೂ ಬಂತು ಅಂತ ಹೇಳಿದ್ರೆ ನಾವೇ ನಮ್ ಜಮೀನ್ಗಳನ್ನ ಬಿಟ್ಕೊಟ್ಬಿಡೋಣ, ಬರ್ಕೊಟ್ಬಿಡೋಣ. ಒಪ್ಪಿಗೆ ಅಲ್ವಾ ಎಲ್ಲರಿಗೂ? ಬಿಟ್ಕೊಡ್ತೀರಾ ಅಲ್ವಾ? ನೀರು ಕಲುಷಿತ ಆಗಿದೆ ಅಂದ್ರೆ ನೀರು ಕಲುಷಿತ ಮಾಡಿದವ್ರು ಯಾರು? ನೀರ್ ಯಾರು ಬಿಡ್ತಾ ಇರೋದು ಇಲ್ಲಿಗೆ? ಗಲೀಜ್ ನೀರು ಫ್ಯಾಕ್ಟರಿಗಳಿಂದ ಎಲ್ಲಿಂದ ಬರ್ತಾ ಇದೆ? ಬೆಂಗಳೂರಿಂದ ಬರ್ತಾ ಇದೆ. ನಿನ್ನ ಬೆಂಗಳೂರ್ನೇ ನೀನು ನೀಟಾಗಿ ಬಿಟ್ಟಿಲ್ಲ ಅಂದ್ಮೇಲೆ ನಮ್ಮೂರ್ನ ನೀನೇನ್ ಬೆಂಗಳೂರು ಮಾಡ್ತೀಯಾ? ಎಷ್ಟು ರೋಡ್ಗಳು ಚೆನ್ನಾಗಿದೆ ಬೆಂಗಳೂರಲ್ಲಿ. ಮಳೆ ಬಂದ್ರೆ ಎಷ್ಟು ರೋಡ್ಗಳಲ್ಲಿ ನೀರ್ ಮಿಂಚ್ಕೊಳ್ಳುತ್ತೆ. ಅದನ್ನ ನೀನ್ ಯಾವತ್ತಾರು ಬಂದು ನೋಡಿದ್ಯಾ? ನೀನ್ ಬರೋ ದಾರಿ ಯಾವ್ದು? ಪೂರ್ತಿ ನೀಟಾಗಿರೋ ಕಾರ್ ರೋಡಲ್ಲಿ ನಿನ್ನ ಕರ್ಕೊಂಡ್ ಬರ್ತಾರೆ, ಝೀರೋ ಟ್ರಾಫಿಕ್ ಮಾಡಿ ಕರ್ಕೊಂಡ್ ಬರ್ತಾರೆ. ಯಾವತ್ತಾದ್ರೂ ತಗ್ಗು ಉಪ್ಪಿನ ರೋಡಲ್ಲಿ ನೀನ್ ಬಂದಿದ್ಯಾ? ನೋಡಿದ್ಯಾ? ಬರೀ 3 ಜನ ಮಕ್ಳಿದೀವಿ, ನಾನು, ನನ್ನ ಅಣ್ಣ, ನನ್ನ ತಂಗಿ. 3 ಜನನ ಓದ್ಸಕ್ಕೆ ನನ್ನ ತಂದೆ ಯಾವುದೇ ಎಜುಕೇಶನಲ್ ಲೋನ್ ತಗೊಂಡಿಲ್ಲ. ದುಡಿದು ಅವ್ರ ಕೈಯಾರ ನಮ್ಮನ್ನ ಇದುವರೆಗೂ ಸಾಕಿದ್ದಾರೆ. ಈಗ ಎಲ್ಲರೂ ಹೇಳ್ತಿರ್ತಾರಲ್ವಾ, ಅಯ್ಯೋ ಅದನ್ನ ಮಾಡಿದ್ರೆ ದುಡ್ಡು ಬರುತ್ತೆ, ಈಗ ಇದನ್ನ ಕೊಟ್ರೆ ನಮ್ಗೆ ಹಣ ಸಿಗುತ್ತೆ ಅಂತ. ಒಂದೇ ಒಂದು ಚಿಕ್ಕದಾಗಿ ಏನೋ ಒಂದು ಹೇಳ್ತೀನಿ. ಇವಾಗ ನಿಮ್ಮ ಮನೆತನನ ಏನೇನ್ ಗುರುತಿಸ್ತಿದಾರಲ್ಲ ಎಲ್ಲರೂ ಸುತ್ತಮುತ್ತ ಹಳ್ಳಿರಲ್ಲಿ, ಇನ್ನೊಂದ್ 2 ವರ್ಷ ಆದ್ಮೇಲೆ ಅಯ್ಯೋ ಅದ್ಯಾರೋ IT ಕೆಲ್ಸದಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅವ್ರ ಮಗನ ನೀನು ಅಂತ ಕೇಳ್ತಾರೆ. ಅದು ಬೇಕಾ? ಇಲ್ಲಾಂದ್ರೆ ಓ ಇಲ್ಲಪ್ಪ, ಈಗ ನಾನೇ ಹೆಮ್ಮೆಯಿಂದ ಹೇಳ್ತಿಲ್ವಾ ನಾರಾಯಣಪ್ಪನ ವಂಶಸ್ಥರ ಅನ್ನುವಂತ ಇದು ಬೇಕಾ? ನೀವ್ ಆಯ್ಕೆ ಮಾಡ್ಕೋಬೇಕು. ಗವರ್ಮೆಂಟ್ ಹೇಳ್ತಾರಲ್ಲ, ಟು ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತ. ಮಿಸ್ಟರ್ ಡಾಕ್ಟರ್ DK ಶಿವಕುಮಾರ್ ಸರ್, ಕೇಳಿಸ್ಕೊತಿದ್ರೆ ಪ್ಲೀಸ್ ಡೂ ಲಿಸನ್ ಅಪ್. ಎಕೋಸಿಸ್ಟಮ್ ಅಂತ ಹೇಳ್ತಿದ್ದೀರಲ್ಲ, ಯು ಆರ್ ಹ್ಯಾವಿಂಗ್ ಅ ಪ್ಲಾನ್ ಟು ಡೆವಲಪ್ ಎನ್ ಎಕೋ ಪ್ಲಾನೆಟ್ ಆಫ್ ಪ್ಲಾಂಟಿಂಗ್ 12 lakhs of trees ಸಿಟಿನಲ್ಲಿ. ಇಲ್ಲಿರೋ ಗಿಡ ಮರಗಳನ್ನ ಮತ್ತೇನಕ್ಕೆ ತೆಗಿತಿದ್ದೀರಾ? ಇಫ್ ಯು ವಾಂಟ್ ಎನ್ ಎಕೋ ಪ್ಲಾನೆಟ್, ಬನ್ನಿ ಇಲ್ಲಿದೆಯಲ್ಲ ಇದನ್ನ ಬೆಳೆಸಿ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ಜಾಗ ಖಾಲಿ ಇದೆ ಅಲ್ವಾ? ನೀರು ಬೆಳೆ ಏನೋ ಬೆಳಿಲಾರ್ದಿರೋ ಇರುವಂತ ಲ್ಯಾಂಡ್ಗಳಿದಾವಲ್ಲ, ಗೋ ಡೂ ದೇರ್. ಯಾರು ಬೇಡ ಅಂತಿದ್ದಾರೆ? ಫೈನಲಿ ಇವತ್ತು ಕುಮಾರಸ್ವಾಮಿ ಅವರು ಆ ಒಂದು ವೇದಿಕೆ ಅಂದ್ರೆ ಒಂದ್ ರೀತಿ ಕುಮಾರಸ್ವಾಮಿ ಅವರು ಬಂದಿದ್ದೆ ಬೈರಮಂಗಲಕ್ಕೆ ಕಳೆ ಕಟ್ಟಿದಂತಿತ್ತು. ರೈತರಿಗೆಲ್ಲ ಒಂದ್ ರೀತಿ ಆನೆ ಬಲ ಬಂದಂತಿತ್ತು. HD ಕುಮಾರಸ್ವಾಮಿ ಅವರು ಬಂದಿದ್ದೆ ಒಂದ್ ರೀತಿ ಅವರೆಲ್ಲರಿಗೂ ಕೂಡ ಅವರ ಹೋರಾಟಕ್ಕೆ ಒಂದ್ ರೀತಿ ಆನೆ ಬಲ ಸಿಕ್ಕಂತೆ ಆಯಿತು. ಅಲ್ಲಿನ ರೈತರಿಗೆ ಇವಾಗೆಲ್ಲ ಒಂದ್ ಕಡೆ ಭರವಸೆ ಇಲ್ಲ, ನಮ್ಮ ಭೂಮಿಯನ್ನು ನಾವು ಉಳಿಸ್ಕೊಳ್ಬಹುದು ಎನ್ನುವಂತ ಭರವಸೆ ಇದೀಗ ನಿಧಾನವಾಗಿ ಮೂಡಿದಂತೆ ಕಾಣಿಸ್ತಾ ಇದೆ. ಇದರ ಬಗ್ಗೆ ಅಂದ್ರೆ ಓವರ್ ಆಲ್ ಏನು ಈ ಟೌನ್ಶಿಪ್ ವಿಚಾರವಾಗಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು. ವೇದಿಕೆಯಲ್ಲಿ ಏನೆಲ್ಲ ಮಾತನಾಡಿದ್ರು ಆ ದೃಶ್ಯಗಳನ್ನು ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. ನಿಮ್ಮ ಜಮೀನನ್ನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಇವತ್ತು ನೀವು ಹೇಳಿದ್ರೆ ನನ್ನ ತಾಯಿಯರು ಮಾತನಾಡ್ಬೇಕಾರೇನೋ ನನ್ನ ಹಳೆ ಸ್ನೇಹಿತ ಅಲ್ಲೆಲ್ಲೋ ಹೇಳೋನ ನೋಡಿದೆ, ಯಾವುದೊಂದು ವಾಟ್ಸಪ್ ಅಲ್ಲಿ ತೋರಿಸ್ತಾರದ್ನ. ರೆಡ್ ಝೋನ್ ಅಂತಕ್ಕಂಥದ್ದನ್ನ ಕುಮಾರಣ್ಣ ಅವತ್ತೇನಾದ್ರೂ ಗುರುತಿಸದೆ ಹೋಗಿದ್ರೆ ಇವತ್ತು ಜಮೀನುಗಳೇ ಉಳಿತಿರ್ಲಿಲ್ಲ. ಇಲ್ಲಿ ಯಾವೊಂದು ಲ್ಯಾಂಡ್ ಮಾಫಿಯಾಗಳವರಲ್ಲ, ಭೂಗಳ್ರು ಇಷ್ಟೊತ್ತು ಎಲ್ಲ ಲಪಟಾಯಿಸ್ಬಿಡೋರು ಅಂತ ಹೇಳಿ ಎಲ್ಲ ಒಂದ್ ಕಡೆ ಟಿವಿಲಿ ಹೇಳಿದನ್ನ
ಕೆಲವರು ಹಾಕೊಂಡಿದ್ದೀರಿ ಈಗ. ಇದು ನಮ್ಮ ಹಳೆ ಸ್ನೇಹಿತ, ಅವ್ರ ಹೆಸರು ಹೇಳಕ್ಕೂ ನನಗೆ ಅಸಹ್ಯ, ಬೇಡ. ಇಲ್ಲಿ ಇರ್ತಕ್ಕಂಥದ್ದು ರೆಡ್ ಝೋನ್ ಅಂತಕ್ಕಂಥದ್ದು ಏನು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಇದೇ ಶಿವಕುಮಾರ್ ಅವರು ಮಹಾನುಭಾವರು PMICP ಅಂತ ಹೇಳಿ ಮಾಡಿ ಅಲ್ಲಿ 1.25 ಲಕ್ಷ ಭೂಮಿಗಳನ್ನ ಎಲ್ಲ ಕಡೆ ಉದ್ದಕ್ಕೂ ಬೆಂಗಳೂರಿನಿಂದ ಮೈಸೂರಿನವರೆಗೂ ಆ PMICP ಚೇರ್ಮನ್ ಆಗಿ ಏನೇನು ಮಾಡಿದ್ರು ಮಹಾನುಭಾವ. ಈಗ ಇಲ್ಲಿ ಬಂದವರೇ ರಾಮನಗರ ಜಿಲ್ಲೆ ಬದಲಾವಣೆ ಮಾಡಿ, ಇಲ್ಲೆಲ್ಲ ನಮ್ಮ ರಾಮಣ್ಣರು ಯಾರು ಹೇಳ್ತಾ ಇದ್ರು ಆ ಪರಿಸ್ಥಿತಿನ ಯಾತಕ್ಕೆ ಈ ತರ ಆಗಿದೆ ಅಂತ ಹೇಳಿ. ಇಲ್ಲಿ ಮೊನ್ನೆ ವಿಜಯದಶಮಿ, ಆ ವಿಜಯದಶಮಿ ಸಂದರ್ಭದಲ್ಲಿ ಸಾತ್ತೂರ್ನಲ್ಲೆಲ್ಲ ಕಾರ್ಯಕ್ರಮ ಕರೆಸಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾರೆ ಮಹಾನುಭಾವ. ಅಕ್ಟೋಬರ್ 24, 2023 ಅವ್ರ ಭಾಷಣ ಏನಪ್ಪಾ ಅಂದ್ರೆ, ವಿಜಯದಶಮಿ ಹಬ್ಬದ ಪ್ರಯುಕ್ತ ಅಕ್ಟೋಬರ್ 24ರಂದು ಕನಕಪುರ ಕ್ಷೇತ್ರದ ಸಾತ್ತೂರಿನಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮ ಹಾಗೂ ದೇವಾಲಯದ ಕಾರ್ಯಕ್ರಮದಲ್ಲಿ ಅದೇನ್ ದೇವಸ್ಥಾನಗಳಿಗೆ ಹೋಯ್ತಾರೋ, ಅದ್ ಯಾವ್ಯಾವ ಗುರುಗಳನ್ನ ಇಟ್ಕೊಂಡವ್ರು, ಅದೇನ್ ದೇವ್ರದ್ ಯಾವಾಗ ಏನ್ ಮಾಡ್ತಾರೋ ನೋಡ್ಬೇಕು ನಾನು. ಇವತ್ತು ಈ ಕಲಿಯುಗದಲ್ಲಿ ಆ ದೇವರು ನಿಜಕ್ಕೂ ಇದ್ರೆ ಇವತ್ತು ನಿಮ್ ಕಣ್ಣಲ್ಲಿ ನೀರ್ ಹಾಕೊಂಡು ಹೇಳಿದ್ದೀರಿ. ಎಷ್ಟು ಕುಟುಂಬಗಳು ಹಾಳಾಗಿದ್ದಾವೆ ನಾನು ಹೇಳೋದ್ ಬೇಕಾಗಿಲ್ಲ. ಅದೆಂತದೋ ನಮ್ಮ ಪೋಸ್ಟ್ಗಳು ಹಾಕೊಂಡು ಅಲ್ಲೆಲ್ಲ ಬಿಡದಿ ರೋಡಲ್ಲಿ ಏನೋ ದಿವಸ ಹಾಕೊಂಡು ಓಡಾಡ್ತಾವ್ರೆ. ಅದೆಲ್ಲ ಮಾಡ್ಕೊಳ್ಳಿ ಪಾಪ, ಯಾಕೆಂದ್ರೆ ನನ್ನದು ತರದ ಪುಸ್ತಕ. ನೋಡಿದ್ರಲ್ಲ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬೈರಮಂಗಲದಲ್ಲಿ ನಡೆದಿರುವಂತಹ ಬೆಳಗ್ಗೆಯಿಂದ ಇಲ್ಲಿಯವರೆಗೂ ನಡೆದಂತಹ ಎಲ್ಲಾ ಬೆಳವಣಿಗೆಗಳನ್ನ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡಿದ್ವಿ. ಫೈನಲಿ ಸ್ನೇಹಿತರೆ, ನಿಮಗೆ ಏನ್ ಅನ್ಸುತ್ತೆ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ? ಎಲ್ಲ ಒಂದು ಕಡೆ ಅಭಿವೃದ್ಧಿಯನ್ನ ಮುಂದೆ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಮಾತನಾಡ್ತಾ ಇರುವಂತದ್ದು, ಮಗದೊಂದು ಕಡೆ ಬದುಕನ್ನ ಮುಂದೆ ಇಟ್ಕೊಂಡು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಿಮಗೆ ಏನ್ ಅನ್ಸುತ್ತೆ? ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಭೂಮಿ ಕೊಡಬೇಕಾ ಅಭಿವೃದ್ಧಿ ವಿಚಾರವಾಗಿ, ಅಭಿವೃದ್ಧಿಗೋಸ್ಕರ, ಅಥವಾ ಬಿಡದಿ ಟೌನ್ಶಿಪ್ ನಲ್ಲಿ ರೈತರಿಗೆ ಈ ಒಂದು ಬಿಡದಿ ಟೌನ್ಶಿಪ್ ನಿಂದಾಗಿ ಅನ್ಯಾಯ ಆಗ್ತಾ ಇದೆಯಾ, ರೈತರು ಭೂಮಿಯನ್ನ ಕೊಡಬಾರ್ದಾ? ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.